ನಟ ಅಲ್ಲು ಅರ್ಜುನ್ ವಿಚಾರದಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಆಗ್ತಿರುವಂತ ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ನಿನ್ನೆ ಬೆಳಗ್ಗೆ ಅರೆಸ್ಟ್ ಆದ್ರು, ಮಧ್ಯಾಹ್ನ ಜೈಲ್ ಸೇರಿದ್ರು, ಸಂಜೆ ಜಾಮೀನು ಲಭ್ಯವಾಯಿತು. ಜಾಮೀನು ಸಿಕ್ಕರೂ ಕೂಡ ಜೈಲಲ್ಲೇ ರಾತ್ರಿ ಕಳೆದ್ರು ಪುಷ್ಪರಾಜ್. ಜೈಲಲ್ಲೇ ಜಾಗರಣೆ ಮಾಡುವಂತಾಯಿತು. ನಿನ್ನೆ ರಾತ್ರಿವರೆಗೂ ಜಾಮೀನು ಆದೇಶ ಜೈಲು ಅಧಿಕಾರಿಗಳಿಗೆ ಸಿಗ್ಲೇ ಇಲ್ಲ. ಜಾಮೀನಿನ ಪ್ರತಿ ಜೈಲಧಿಕಾರಿಗಳಿಗೆ ಸಿಗೋವರೆಗೂ ಕೂಡ ಜಾಮೀನನ್ನ ಕೊಡೋ ಹಾಗಿಲ್ಲ. ಕೋರ್ಟ್ಗೂ ಕೂಡ ಈ ಪ್ರತಿ ಆ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಲೇ ಇಲ್ವಂತೆ. ಹೀಗಾಗಿ ಈ ಟೆಕ್ನಿಕಲ್ ಇಶ್ಯೂ ಇಂದಾಗಿ ಅಧಿಕಾರಿಗಳಿಗೆ ಜಾಮೀನಿನ ಪ್ರತಿ ಸಿಗದೇ ಇರೋದ್ರಿಂದ ಅವರು ರಾತ್ರಿ ಇಡೀ ಜೈಲಿನಲ್ಲೇ ಕಳೆಯಬೇಕಾಯಿತು. ತೆಲಂಗಾಣ ಪೊಲೀಸರ ಕ್ರಮಕ್ಕೆ ಈಗ ಫ್ಯಾನ್ಸ್ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಾಮೀನು ಸಿಕ್ಕರೂ ಕೂಡ ತಕ್ಷಣ ಜೈಲಿನಿಂದ ಯಾಕೆ ಬಿಡುಗಡೆ ಮಾಡಲಿಲ್ಲ, ಇದರಲ್ಲಿ ರಾಜಕೀಯ ಕೈವಾಡ ಇದೆ ಅಂತ ಒಂದಷ್ಟು ಚರ್ಚೆ ಕೂಡ ಶುರುವಾಗಿದೆ. ಅವತ್ತು ನಡೆದಂಥ ಘಟನೆಗೆ ಈ ರೀತಿಯಾಗಿ ನಿನ್ನೆ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿ ನೀವು ಸೇಡು ತೀರಿಸ್ಕೊಂಡ್ರಿ ಅಂತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರ ವಿರುದ್ಧ ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್ ಬೇಸರವನ್ನ ಹೊರಹಾಕ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಮತ್ತು ಅಲ್ಲು ಅರ್ಜುನ್ ನಡುವಿನ ವೈಮನಸ್ಸಾದ್ರೂ ಏನ್ ಹಾಗಾದ್ರೆ? ಏನಾದ್ರೂ ವೈಮನಸ್ಸಿತ್ತ? ಯಾಕಾಗಿ ಅವತ್ತಿನ ಕಾರ್ಯಕ್ರಮದಲ್ಲಿ ರೇವಂತ್ ರೆಡ್ಡಿ ಅವರ ಹೆಸರನ್ನ ನಟ ಅಲ್ಲು ಅರ್ಜುನ್ ಅವ್ರು ಮರ್ತರು? ನಿಜಕ್ಕೂ ಮರ್ತ್ರ ಅಥವಾ ದುರಹಂಕಾರ ಮೆರ್ತ್ರ? ಹೀಗೆಲ್ಲ ಒಂದಷ್ಟು ಚರ್ಚೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿದೆ. ದುರಹಂಕಾರ ಮೆರೆದಿದ್ರ ತೆಲುಗು ಸ್ಟಾರ್ ನಟ ಅಲ್ಲು ಅರ್ಜುನ್ ಅನ್ನುವಂಥ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಕಾರಣ ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ DCM ಸೇರಿದಂತೆ ಅನೇಕರ ಹೆಸರನ್ನ ಹೇಳಿ ನಟ ಅಲ್ಲು ಅರ್ಜುನ್ ಅವರು ಥ್ಯಾಂಕ್ಸ್ ಹೇಳ್ತಾ ಬರ್ತಾರೆ, ಇವರಿಗೆಲ್ರಿಗೂ ಥ್ಯಾಂಕ್ಸ್ ಅಂತ. ಬಟ್ CM ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಹೆಸರನ್ನ ಹೇಳುವುದಕ್ಕೆ ತಡವರಿಸ್ತಾರೆ, ನೀರು ಕುಡಿತಾರೆ. ಹಾಗಿದ್ರೂ ಕೂಡ ಅವರಿಗೆ ಹೆಸರೇ ನೆನಪಾಗಲಿಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾರೆ. ಅದಾದ ಬಳಿಕ ಅವರ ಅಕ್ಕಪಕ್ಕ ಇರೋರೇ ಕೆಲವರು ಹೆಸರನ್ನ ಹೇಳ್ತಾರೆ, ಆಮೇಲೆ ರೇವಂತ್ ರೆಡ್ಡಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಹೀಗಾಗಿ ಅವ್ರ ಹೆಸರನ್ನ ಮರ್ತಿದ್ದಕ್ಕೆ ಅಥವಾ ಅವ್ರ ಹೆಸರನ್ನ ಹೇಳ್ದೆ ಈ ರೀತಿಯಾಗಿ ತಡವರಿಸಿದ್ರು, ಅವಮಾನಿಸಿದ್ರು ಅನ್ನುವಂಥ ಕಾರಣಕ್ಕೆ ಏನಾದರೂ ರೇವಂತ್ ರೆಡ್ಡಿ ಅವರು ಈ ರೀತಿಯಾಗಿ ಸೇಡ್ ತೀರಿಸ್ಕೊಂಡ್ರ? ರಿವೆಂಜ್ ಆಯ್ದು ಅಂದರೆ ಇಲ್ಲಿ ರಾಜಕಾರಣ ಎಂಟ್ರಿ ಆಗಿ ಅದೆಲ್ಲ ಮಿಕ್ಸಪ್ ಆಗಿ ಈ ರೀತಿಯಾಗಿ ಆಯ್ತಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಕೂಡ ಈಗ ಶುರುವಾಗ್ತಾ ಇದ್ದಾವೆ. ಹಾಗಾದರೆ ಆ ದಿನ ಪುಷ್ಪರಾಜ್ ಮಾಡಿದಂಥ ಎಡವಟ್ಟಾದರೂ ಏನು? ಅಂದರೆ ಚಿತ್ರತಂಡ ಏನಿದೆ, ಪುಷ್ಪ 2 ಚಿತ್ರತಂಡ ಅವತ್ತು ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಒಂದಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರು ಅಲ್ಲು ಅರ್ಜುನ್ ಅವರು. ಪುಷ್ಪ 2 ತಂಡದಿಂದ ನಡೆದಂಥ ಕಾರ್ಯಕ್ರಮ ಅಂದರೆ ಸಿನಿಮಾ ಬಿಡುಗಡೆಗೂ ಮುನ್ನ ಒಂದಷ್ಟು ಪ್ರಚಾರ ಕಾರ್ಯಕ್ರಮಗಳು, ಸಭೆಗಳಿರ್ತಾವಲ್ಲ, ಆ ಕಾರ್ಯಕ್ರಮದಲ್ಲಿ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಪುಷ್ಪ 2 ಈವೆಂಟ್ನಲ್ಲಿ ಅಲ್ಲು ಅರ್ಜುನ್ ಅವರು ಧನ್ಯವಾದವನ್ನು ಅಥವಾ ಥ್ಯಾಂಕ್ಸನ್ನು ಹೇಳ್ತಾ ಇರ್ತಾರೆ. ಕೆಲವರ ಹೆಸರನ್ನ ಹೇಳ್ತಾ ಇರ್ತಾರೆ. DCM ಆಗಿರುವಂಥ ಪವನ್ ಕಲ್ಯಾಣ್ ಇರ್ಬೋದು, ಹೀಗೆ ಕೆಲವರ ಹೆಸರನ್ನ ಹೇಳ್ತಾರೆ. ಬಟ್ CM ಆಗಿರುವಂಥ ರೇವಂತ್ ರೆಡ್ಡಿ ಅವರ ಹೆಸರನ್ನೇ ಮರ್ತು ಬಿಡ್ತಾರೆ. ಅಲ್ಲಿ ಕಾಣುವಂಥ ವರ್ತನೆ ಏನು, ಅವ್ರು ಮರ್ತು ಬಿಟ್ರು, ತಡವರಿಸ್ತಾ ಇದ್ದಾರೆ ಅಂತ. ಬಳಿಕ ನೀರು ಕುಡಿತಾರೆ. ಅದಾದ ಬಳಿಕ ಅನೇಕರಲ್ಲಿ ಪಕ್ಕದಲ್ಲೇ ಇದ್ದಂಥವ್ರು CM ರೇವಂತ್ ರೆಡ್ಡಿ ಅಂತ ಹೇಳ್ತಾ ಇರ್ತಾರೆ. ಆಗ ಅವರು ಹೆಸರನ್ನ ಹೇಳ್ತಾರೆ ಅದಾದ ಬಳಿಕ. ಬಟ್ ಈ ರೀತಿಯಾಗಿ ತಡವರಿಸಿದ್ರು, ಮರ್ತರು ಅನ್ನೋದು ಅವಮಾನ ಅಂತ ಕೂಡ ಈಗ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಕೋಪಗೊಂಡ್ರು ರೇವಂತ್ ರೆಡ್ಡಿ ಅವರು ಈ ರೀತಿ ಮಾಡಿಬಿಟ್ರಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಚರ್ಚೆಗಳು ಈಗಾಗಲೇ ಶುರುವಾಗ್ಬಿಟ್ಟಿದ್ದಾವೆ. ರೇವಂತ್ ರೆಡ್ಡಿ ಅವರು ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಅಂತಾನೆ ಅಲ್ಲು ಅರ್ಜುನ್ ಅವರನ್ನು ಅರೆಸ್ಟ್ ಮಾಡಿಬಿಟ್ರು ಅನ್ನುವಂಥ ಸಾಕಷ್ಟು ಚರ್ಚೆಗಳು ಕೂಡ ಶುರುವಾಗ್ಬಿಟ್ಟಿದ್ದಾವೆ. ಹಾಗಾದರೆ ಅವತ್ತು ಅಲ್ಲು ಅರ್ಜುನ್ ಅವರು ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಿದ್ರು, ಆ ಸಂದರ್ಭದಲ್ಲಿ ಯಾಕೆ ರೇವಂತ್ ರೆಡ್ಡಿ ಅವರ ಹೆಸರನ್ನ ಮರ್ತು ಬಿಟ್ರು ಅದನ್ನು ಕೂಡ ನೋಡೋಣ. ಅಂದರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿದಂಥ ವಿಡಿಯೋ ಕೂಡ ಇದೆ, ಆ ವಿಡಿಯೋ ಕೂಡ ನೋಡೋಣ. ఇవాళ థ్యాంక్ యూ చెప్పడం తప్ప నాకు పెద్ద ఎక్కువ ఏమీ లేదు. అందరికీ థ్యాంక్ యూ. అండ్ ముఖ్యంగా ఇవాళ ఐడ్ లైక్ టు థ్యాంక్ ద గవర్నమెంట్ ఆఫ్ తెలంగాణ ఫర్ గివింగ్ అస్ అ స్పెషల్ ప్రైజ్. ఇవాళ ఫిల్మ్ ఇండస్ట్రీ ఇంత సపోర్ట్ చేసినందుకు ముఖ్యమంత్రి గవర్నర్, ముఖ్యమంత్రి సారీ మాట్లాడి గొంత ఆరిపోయింది. I'd like to continue from where I stopped. పేరు గుర్తుకుంది. ఇవాళ థ్యాంక్ యూ చెప్పడం తప్ప నాకు పెద్ద ఎక్కువ ఏమీ లేదు. అందరికీ థ్యాంక్ యూ. అండ్ ముఖ్యంగా ఇవాళ ఐడ్ లైక్ టు థ్యాంక్ ద గవర్నమెంట్ ఆఫ్ తెలంగాణ ఫర్ గివింగ్ అస్ అ స్పెషల్ ప్రైజ్. ఇవాళ ఫిల్మ్ ఇండస్ట్రీ ఇంత సపోర్ట్ చేసినందుకు ముఖ్యమంత్రి గవర్నర్, ముఖ్యమంత్రి
సారీ మాట్లాడి గొంత ఆరిపోయింది. ఐడ్ లైక్ టు కంటిన్యూ ఫ్రమ్ వేర్ ఐ స్టాప్డ్. పేరు గుర్తుకుంది. Sorry, I'd like to continue from where I stopped. Firstly, I'd like to thank the government of Telangana, especially the respected Chief Minister Revanth Reddy garu. Thank you so much. ఇంకా ఇవాళ థ్యాంక్ యూ చెప్పడం తప్ప నాకు పెద్ద ఎక్కువ ఏమీ లేదు. అందరికీ థ్యాంక్ యూ. ನೋಡಿ, ಅವತ್ತು ಅಲ್ಲು ಅರ್ಜುನ್ ಅವರು ಮಾತನಾಡಿದ್ದನ್ನ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳಿದ್ರು ಅದನ್ನ ಗಮನಿಸ್ತಾ ಇದ್ರಿ. ಅಂದ್ರೆ ಅವರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಾರು ಅಂತ ಹೇಳ್ತಾರೆ, ಬಟ್ ಹೆಸರು ತಕ್ಷಣಕ್ಕೆ ಹೇಳೋದೇ ಇಲ್ಲ. ಅದಾದ ಬಳಿಕ ಅಲ್ಲಿ ಒಂದು ಗ್ಲಾಸ್ ನೀರು ಇಸ್ಕೋತಾರೆ, ಕುಡಿತಾರೆ. ಅದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡುವಂಥ ಸಂದರ್ಭದಲ್ಲಿ ತೆಲಂಗಾಣ ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೀನಿ, ಅದಾದಮೇಲೆ ರೇವಂತ್ ರೆಡ್ಡಿ ಅವರ ಹೆಸರನ್ನ ಹೇಳ್ತಾರೆ. ಹಾಗಾಗಿ ಇದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅವತ್ತು ಅವ್ರ ಹೆಸರನ್ನ ಹೇಳಲಿಲ್ಲ ಅನ್ನುವಂಥ ಕಾರಣಕ್ಕೇನೆ ರೇವಂತ್ ರೆಡ್ಡಿ ಅವರೇನಾದರೂ ಷಡ್ಯಂತ್ರ ಮಾಡಿ ಈ ರೀತಿ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿಸ್ಬೇಕು ಅಂತ ಮಾಡಿದ್ರ ಅಂತ ಬೇಸರ ವ್ಯಕ್ತಪಡಿಸ್ತಾ ಇರೋದು ಅವರ ಫ್ಯಾನ್ಸ್, ಅಲ್ಲು ಅರ್ಜುನ್ ಅವರ ಫ್ಯಾನ್ಸ್. ಬಟ್ ಈಗ ಕಾನೂನಾತ್ಮಕವಾಗಿ ಅವರ ಅರೆಸ್ಟ್ ಆದರೂ, ಜಾಮೀನು ಪಡ್ಕೊಂಡು ಈಗ ಸದ್ಯಕ್ಕೆ ಹೊರಗಡೆ ಕೂಡ ಬಂದಿದ್ದಾರೆ. ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅದೇ ಚರ್ಚೆ ಕೂಡ ನಡೀತಾ ಇದೆ. ರೇವಂತ್ ರೆಡ್ಡಿ ಅವರು ರಿವೆಂಜ್ ತೀರಿಸ್ಕೊಂಡ್ರು ಅಲ್ಲು ಅರ್ಜುನ್ ಅವರ ವಿರುದ್ಧ ಅಂತ. ಮುಖ್ಯಮಂತ್ರಿ ಮುಖ್ಯಮಂತ್ರಿ సారీ మాట్లాడి గొంత ఆరిపోయింది. ఐడ్ లైక్ టు కంటిన్యూ ఫ్రమ్ వేర్ ఐ స్టాప్డ్. పేరు గుర్తుకుంది. సారీ, ఐడ్ లైక్ టు కంటిన్యూ ఫ్రమ్ వేర్ ఐ స్టాప్డ్. ఫస్ట్లీ, ఐడ్ లైక్ టు థ్యాంక్ ద గవర్నమెంట్ ఆఫ్ తెలంగాణ, ఎస్పెషలీ ద రెస్పెక్టెడ్ చీఫ్ మినిస్టర్ రేవంత్ రెడ్డి గారు. థ్యాంక్ యూ సో మచ్. ఇంకా ఇవాళ థ్యాంక్ యూ చెప్పడం తప్ప నాకు పెద్ద ఎక్కువ ఏమీ లేదు. అందరికీ థ్యాంక్ యూ. అండ్ ముఖ్యంగా ఇవాళ I'd like to thank the government